ಕನ್ನಡ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸುದ್ದಿಗಳಿಗಾಗಿ ಫಾಲೋ ಮಾಡಿ. ವಕೀಲರ ದಿನಾಚರಣೆಯನ್ನು ಚನ್ನರಾಯಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ವಕೀಲರ ಸಂಘದ ವತಿಯಿಂದ ಆಚರಣೆ ಮಾಡಲಾಯಿತು. ವಕೀಲರ ಮಕ್ಕಳು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ಹಿನ್ನೆಲೆಯಲ್ಲಿ ಅವರನ್ನು ಸನ್ಮಾನಿಸಲಾಯಿತು. ನ್ಯಾಯಾಧೀಶರಾದ ಕಲ್ಪನಾ, ಅರುಣಕುಮಾರಿ, ಕುಸುಮ, ಅರುಣ್, ಸದಾಶಿವ, ಗುಡಿಗಣ್ಣನವರ್, ಪುರುಷೋತ್ತಮ್, ಸುನೀತಾ, ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಹರೀಶ್, ಉಪಾಧ್ಯಕ್ಷ ದಿನೇಶ್, ಕಾರ್ಯದರ್ಶಿ ಹೇಮಂತ್ ಕುಮಾರ್, ಜಂಟಿ ಕಾರ್ಯದರ್ಶಿ ಸುಷ್ಮಿತಾ, ಖಜಾಂಚಿ ಚೇತನ್, ಹಿರಿಯ ಹಾಗೂ ಕಿರಿಯ ವಕೀಲರು, ನ್ಯಾಯಾಂಗ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ವಕೀಲರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇದೇ ವೇಳೆ ಏರ್ಪಡಿಸಲಾಗಿತ್ತು. ಒಂದು ಕ್ರಿಯೆಯನ್ನು ಆಯೋಜಿಸಿದ್ರೆ ಅಂತಂದ್ರೆ ಅಷ್ಟು ಸುಮ್ಮನೆ ಒಳ್ಳೆಯದ್ರ ಮೂಲಕ ಪ್ರೋತ್ಸಾಹಿಸಬೇಕು. ನಿಂಗರಾಜ್ ಎಮ್ಮಾರ್, ವಕೀಲರ ಪಾತ್ರ ಏನು? ಈಗ ನ್ಯಾಯಾಧೀಶರು ಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ಕೊಡುವಾಗ ಅದಕ್ಕೆ ಮುಖ್ಯ ಪಾತ್ರ ವಕೀಲರ ಒಂದು ಪ್ಲೀಡಿಂಗ್ ಅಥವಾ ಆರ್ಗ್ಯುಮೆಂಟ್ ಅಥವಾ ಎವಿಡೆನ್ಸ್ ಅಂತ ಹೇಳ್ಬೋದು. ನ್ಯಾಯಾಧೀಶರು ಸ್ಟ್ರಾಂಗ್ ಇದ್ದಾರೆ ಅಂದ್ರೆ ಆ ಬಾರ್ನಲ್ಲಿ ವಕೀಲರು ಸ್ಟ್ರಾಂಗ್ ಇದ್ದಾರೆ ಅಂತ ಅರ್ಥ. ವಕೀಲರು ಹೇಗೆ ಕೇಸನ್ನ ನಡೆಸ್ತಾರೋ ಅದ್ರ ಮೇಲೆ ಜಡ್ಜ್ಮೆಂಟ್ ಅವಲಂಬಿತ ಆಗಿದೆ. So for success of every judicial officer, the behind is bar, that is advocacy, advocate. So ನೀವು ಅಡ್ವೊಕೇಟ್ ಸ್ಟ್ರಾಂಗ್ ಇದ್ರೆ ಜಡ್ಜಸ್ ಕೂಡ ಒಳ್ಳೆ ರೀತಿ ಜಡ್ಜ್ಮೆಂಟ್ ಅನ್ನ ತರಬಹುದು ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಈ ಸಮಯದಲ್ಲಿ ಒಂದು ಕಥೆ ನೆನಪಾಗ್ತಿದ್ರು ಮೊದಲು, ಈಗ ಇಲ್ಲ. ಅದಕ್ಕೆ ನಾನ್ ಬ್ಯಾಚುಲರ್ ಅನ್ನೋ ಕಾರಣ ಅಡ್ವೊಕೇಟ್ ಅಂದ ತಕ್ಷಣ ಸ್ವಲ್ಪ ಹಿಂದೆ ಮುಂದೆ ನೋಡ್ತಿದ್ರು. ಪ್ರಪೋಸಲ್ ಬಂದಾಗ ಕೊಡ್ಲಿಕ್ಕೆ ಓರಿಯೆಂಟೆಡ್ ಆದ್ರೆ ಮಾತ್ರ ಅದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಹಾಗೆ ಒಂದು ವಕೀಲ ಇದ್ರಂತೆ ಪ್ರಪೋಸಲ್ ಬಂತ. ವಕೀಲರ ದಿನಾಚರಣೆ ಶುಭಾಶಯಗಳು. ದಿನಾಚರಣೆಯನ್ನ ಯಾವಾಗ ಆಚರಿಸ್ತೀವಿ ಅಂತ ಈಗಾಗಲೇ ಮೇಡಮ್ ಎಲ್ಲ ಹೇಳಿದ್ದಾರೆ. ಪ್ರತಿಮ ನ್ಯಾಯವಾದಿ ಮತ್ತು ರಾಷ್ಟ್ರದ ಪರಮೋಚ್ಚ ಸ್ಥಾನವನ್ನು ಅಲಂಕರಿಸಿದಂತಹ ರಾಷ್ಟ್ರಪತಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಜನ್ಮದಿನದ ಅಂಗವಾಗಿ ಈ ದಿನ ನಾವು ವಕೀಲರ ದಿನಾಚರಣೆಗೆ ಆಚರಿಸ್ತೇವೆ. ನಮ್ಮ ದೇಶದಲ್ಲಿ ಇರುವಂತಹ ಸಾವಿರಾರು ವೃತ್ತಿಗಳಲ್ಲಿ ಅತ್ಯಂತ ಪ್ರಮುಖವಾದ ಪವಿತ್ರವಾದಂತಹ ವೃತ್ತಿಯಾಗಿರುತ್ತದೆ.